ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಒಂದು ಗಾದೆ ಮಾತಿದೆ. ಹಾಗೆ ಇವತ್ತು ಒಂದೊಂದು ಪೈಸೆಗೆ ಕೂಡ ಭಿಕ್ಷೆ ಬಿಡ್ತಾ ಇರೋ ಪಾಕಿಸ್ತಾನ ಕಾರ್ಗಿಲ್ ಯುದ್ಧ ಮಾಡಿ ನಾವು ತಪ್ಪು ಮಾಡಿಬಿಟ್ವಿ ಅಂತ ಹೇಳ್ತಾ ಇದೆ. ಲಾಹೋರ್ ಅಗ್ರಿಮೆಂಟ್ ಅನ್ನು ಮುರಿದದ್ದು ನಮ್ಮ ಕಡೆಯಿಂದ ಆದ ಅಪರಾಧ ಅಂತ ಅಲ್ಲಿನ ಮಾಜಿ ಪ್ರಧಾನಿ ಹಾಗೂ ಆಡಳಿತಾರೂಢ ಮೈತ್ರಿಕೂಟದ ದೊಡ್ಡ ಪಕ್ಷದ ಅಧ್ಯಕ್ಷ ನವಾಜ್ ಶರೀಫ್ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಪಾಕಿಸ್ತಾನಕ್ಕೆ ಬುದ್ಧಿ ಬಂತ ಅಥವಾ ಇದು ಕೂಡ ಹೊಸ ನಾಟಕದ ಸೂಚನೆನಾ? ನವಾಜ್ ಶರೀಫ್ ಹೇಳ್ತಾ ಇರೋ ಲಾಹೋರ್ ಒಪ್ಪಂದದಲ್ಲಿ ಏನಿತ್ತು, ಅದನ್ನ ಯಾಕೆ ಮಾಡಿಕೊಂಡ್ರು ಮತ್ತು ಅದನ್ನು ಪಾಕಿಸ್ತಾನ ಉಲ್ಲಂಘನೆ ಮಾಡಿದ್ದು ಹೇಗೆ? 2.5 ದಶಕಗಳ ನಂತರ ನಾವು ತಪ್ಪು ಮಾಡಿದ್ವಿ ಅಂತ ಹೇಳೋ ಮೂಲಕ ಪಾಕಿಸ್ತಾನದ ಪ್ರಧಾನಿ ಶರೀಫ್ ಈಗ ಯಾರನ್ನ ಓಲೈಸೋದಕ್ಕೆ ಹೋಗ್ತಾ ಇದ್ದಾರೆ, ಯಾರಿಗೆ ಯಾವ ಮೆಸೇಜ್ ಅನ್ನ ಕಳುಹಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ? ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋ ಪಾಕಿಸ್ತಾನದ ಮಾಜಿ ಪ್ರಧಾನಿಯ ಆ ತಪ್ಪೊಪ್ಪಿಗೆ ಹೇಳಿಕೆ ಏನು? ಬನ್ನಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನದ ಪರಿಸ್ಥಿತಿ ಇವತ್ತು ಹೇಗಿದೆ ಅನ್ನೋದು ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಾವು ಹೇಳಿದ್ರೆ ಏನೋ ಸಿಟ್ಟಿಗೆ ಹೇಳ್ತೀವಿ ಅಂತ ಆಗುತ್ತೆ, ಆದರೆ ಅಲ್ಲಿನ ಸಚಿವರು ಸಂಸದರೇ ತಮ್ಮ ಪರಿಸ್ಥಿತಿ ಏನು ಅನ್ನೋದನ್ನು ಪದೇ ಪದೇ ಹೇಳ್ಕೊಳ್ತಾ ಇದ್ದಾರೆ. ಭಾರತ ಚಂದ್ರನ ಮೇಲೆ ಕಾಲಿಡ್ತು, ನಾವು ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಕಂಡ ದೇಶಗಳಿಗೆ ಅಲಿತಾ ಇದ್ದೀವಿ ಅಂತ ಮೊನ್ನೆ ಅಲ್ಲಿನ ಸಂಸದನೊಬ್ಬ ಹೇಳಿದ್ದು ನಿಮಗೆ ನೆನಪಿರಬೇಕು. ಪಾಪ ಅವ್ರ ಕಷ್ಟದಲ್ಲವರಿದ್ದಾರೆ. ಈಗ ಅಲ್ಲಿ ಹೊಸ ಸರ್ಕಾರ ಬೇರೆ ರಚನೆ ಆಗಿದೆ. ಮೊನ್ನೆ ನಡೆದ ಚುನಾವಣೆಯಲ್ಲಿ ಇಮ್ರಾನ್ ಖಾನ್ ಪಕ್ಷದ ಸಂಸದರು ಹೆಚ್ಚಿನ ಸಂಖ್ಯೆಯಲ್ಲಿ ಆರಿಸಿ ಬಂದರೂ ಕೂಡ ಖಾನ್ ಪಕ್ಷಕ್ಕಿದ್ದ ಮಾನ್ಯತೆಯನ್ನ ಕಡೆ ಕ್ಷಣದಲ್ಲಿ ರದ್ದು ಮಾಡಲಾಯಿತು. ಹೀಗಾಗಿ ಅವರೆಲ್ಲ ಈಗ ಪಕ್ಷೇತರರು ಅನ್ನಿಸ್ಕೊಳ್ತಾ ಇದ್ದಾರೆ. ಈ ಮಧ್ಯೆ 70 ಸ್ಥಾನಗಳನ್ನು ಗಳಿಸಿಕೊಂಡಿದ್ದ ಪಾಕಿಸ್ತಾನ ಮುಸ್ಲಿಂ ಲೀಗ್, ನವಾಜ್ ಪಕ್ಷ ಹಾಗೂ PPP ಹಾಗೆ ಇನ್ನಿತರ ಸಣ್ಣ ಪುಟ್ಟ ಪಕ್ಷಗಳು ಸೇರಿ ಅಲ್ಲಿ ಸರ್ಕಾರವನ್ನು ರಚನೆ ಮಾಡಿವೆ ಅನ್ನೋದಕ್ಕಿಂತ ಅಮೆರಿಕ ಹಾಗೂ ಪಾಕಿಸ್ತಾನದ ಸೈನ್ಯ ಸೇರಿಕೊಂಡು ಅಲ್ಲಿ ಸರ್ಕಾರ ರಚನೆ ಮಾಡಿಸಿವೆ. ಈ ಬಾರಿ 4ನೇ ಬಾರಿಗೆ ಪ್ರಧಾನಿಯಾಗೋ ಕನಸು ಹೊತ್ತು ಪಾಪ ನವಾಜ್ ಶರೀಫ್ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು. ಆದರೆ ಕಡೆ ಕ್ಷಣದಲ್ಲಿ ಅಲ್ಲಿ ಎಲ್ಲ ಬದಲಾಗಿ ಹೋಯಿತು. ನೀವು ಪ್ರಧಾನಿ ಆದರೆ ನಿಮ್ಮ ಮಗಳು ಮರಿಯಂ ಪಂಜಾಬಿನ ಮುಖ್ಯಮಂತ್ರಿ ಆಗಬಾರದು ಅಂತ ಸೇನೆ ಹೇಳ್ತು. ಹೀಗಾಗಿ ನವಾಜ್ ಶರೀಫ್ ಪ್ರಧಾನಿ ಸ್ಥಾನವನ್ನ ತಮ್ಮ ಸಹೋದರ ಶಹಬಾಜ್ ಶರೀಫ್ಗೆ ಬಿಟ್ಟುಕೊಡಬೇಕಾಗಿ ಬಂತು. ಮಗಳು ಪಂಜಾಬ್ನ ಮುಖ್ಯಮಂತ್ರಿ ಆದ್ಲು. ಈಗ ನವಾಜ್ ಶರೀಫ್ PMLN ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಮೊನ್ನೆ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ತಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ನಾಯಕರ ಸಭೆ ನಡೆಸಿದ ನವಾಜ್ ಶರೀಫ್ ಅಲ್ಲಿನ ವೇದಿಕೆಯಲ್ಲೇ ಈ ತಪ್ಪೊಪ್ಪಿಗೆಯ ಹೇಳಿಕೆಯನ್ನು ಕೊಟ್ಟಿರೋದು. ಅವತ್ತು ಭಾರತದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಪಾಕಿಸ್ತಾನಕ್ಕೆ ಬಂದರು. ನಾವಿಬ್ಬರು ಮಾತುಕತೆಗಳನ್ನು ಮಾಡಿದ್ವಿ, ಇಬ್ಬರು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ್ವಿ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆದ ಲಾಹೋರ್ ಒಪ್ಪಂದವನ್ನ ಸಹಿ ಬಿದ್ದ 2 ತಿಂಗಳಲ್ಲಿ ಪಾಕಿಸ್ತಾನ ಉಲ್ಲಂಘನೆ ಮಾಡ್ತು. ಆ ಮೂಲಕ ನಾವು ತಪ್ಪು ಮಾಡಿದ್ವಿ. ಅವತ್ತು ಕಾರ್ಗಿಲ್ ಯುದ್ಧ ಆಗದೇ ಇದ್ದಿದ್ರೆ 2 ದೇಶಗಳ ಸಂಬಂಧಗಳು ತುಂಬಾ ಚೆನ್ನಾಗಿರ್ತಾ ಇದ್ವು. ಪಾಕಿಸ್ತಾನಕ್ಕೆ ಇವತ್ತಿಂಥ ಆರ್ಥಿಕ ಸಂಕಷ್ಟ ಬರ್ತಿರ್ಲಿಲ್ಲ ಅಂತ ನವಾಜ್ ಶರೀಫ್ ಹೇಳಿದ್ದಾರೆ. ಈ ಮೂಲಕ ಅವರು 3 ಸಂದೇಶಗಳನ್ನು ಒಂದೇ ಮಾತಿನ ಮೂಲಕ ಕಳುಹಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇನು ಅನ್ನೋದನ್ನು ನಿಮಗೆ ಹೇಳುವ ಮೊದಲು ಲಾಹೋರ್ ಒಪ್ಪಂದ ಏನು ಮತ್ತು ಅದನ್ನು ಪಾಕ್ ಹೇಗೆ ಮುರಿಯಿತು ಅನ್ನೋದನ್ನು ಹೇಳ್ಬಿಡ್ತೀನಿ. ಗೆಳೆಯರೆ, ಅದು 1998 ಭಾರತ ಪೋಖ್ರಾನ್ನಲ್ಲಿ ಅಣು ಪರೀಕ್ಷೆಗಳನ್ನು ಮಾಡಿತ್ತು. ಅದೇ ಸಮಯದಲ್ಲೇ ಭಾರತದ ಮೇಲೆ ಸ್ಪರ್ಧೆಗೆ ಬಿದ್ದಿದ್ದ ಪಾಕಿಸ್ತಾನ ತಾನು ಕೂಡ ಮೇ ತಿಂಗಳಲ್ಲಿ ಅಣು ಪರೀಕ್ಷೆಗಳನ್ನು ಮಾಡ್ತು. ಅವತ್ತು ಪಾಕಿಸ್ತಾನದಲ್ಲಿ ಪ್ರಧಾನಿಯಾಗಿದ್ದವರು ಇದೇ ನವಾಜ್ ಶರೀಫ್. ಅಲ್ಲಿ ಕೂಡ ಅಮೆರಿಕ ಅಣು ಪರೀಕ್ಷೆ ಮಾಡದ ಹಾಗೆ ಪಾಕಿಸ್ತಾನದ ಮೇಲೆ ಒತ್ತಡ ಹೇರಿತ್ತಂತೆ. $5 ಬಿಲಿಯನ್ ಕೊಡ್ತೀವಿ, ಅಣ್ವಸ್ತ್ರಗಳ ತಂಟೆಗೆ ನೀವು ಹೋಗಬೇಡಿ ಅಂತ ಅಮೆರಿಕಾನೇ ಹೇಳಿತ್ತಂತೆ. ಆದರೂ ನವಾಜ್ ಶರೀಫ್ ಅದನ್ನು ಕಿವಿ ಮೇಲೆ ಹಾಕೊಳ್ಳದೆ ಅಣು ಪರೀಕ್ಷೆಯನ್ನು ಮಾಡಿದ್ರಂತೆ. ಈ ಮಾತನ್ನು ಕೂಡ ನವಾಜ್ ಶರೀಫ್ ಅದೇ ವೇದಿಕೆಯ ಮೇಲೆ ಹೇಳಿಕೊಂಡಿದ್ದಾರೆ. ಹೀಗೆ ಅಣು ಪರೀಕ್ಷೆ ಆಯ್ತಲ್ಲ, ಅದಾದ ಮೇಲೆ ವಿಶ್ವಸಂಸ್ಥೆ 2 ದೇಶಗಳ ಮೇಲೆ ನಿರ್ಬಂಧವನ್ನು ಹೇರಿತು. ಈ ನಿರ್ಬಂಧಗಳು ಮಾತ್ರ ಸಾಕಾಗತ್ವೆ ಅಂತ ವಿಶ್ವ ಸಮುದಾಯಕ್ಕೆ ಅನ್ನಿಸಲಿಲ್ಲ. ಅಕಸ್ಮಾತ್ ಭಾರತ ಮತ್ತು ಪಾಕಿಸ್ತಾನ ತಾವು ತಯಾರು ಮಾಡಿಕೊಂಡ ಅಣ್ವಸ್ತ್ರಗಳನ್ನು ಪರಸ್ಪರರ ಮೇಲೆ ಪ್ರಯೋಗಿಸಿಕೊಂಡು ಬಿಟ್ರೆ ಅಂತ ಹೆದರಿದ ವಿಶ್ವಸಂಸ್ಥೆ 1998 ಸೆಪ್ಟೆಂಬರ್ ತಿಂಗಳಲ್ಲಿ 2 ದೇಶಗಳ ಪ್ರಧಾನಿಗಳನ್ನು ಕರೆಸಿಕೊಂಡು ಪರಸ್ಪರ ಶಾಂತಿ ಸಂಧಾನ ಮಾಡಿಕೊಳ್ಳಿ, ಯುದ್ಧಕ್ಕೆ ಮುಂದಾಗುವ ವಾತಾವರಣವನ್ನು ನಿರ್ಮಾಣ ಮಾಡ್ಕೋಬೇಡಿ ಅಂತ ಕಿವಿ ಮಾತು ಹೇಳ್ತು. 2 ದೇಶಗಳಿಗೂ ಕೂಡ ವಿಶ್ವಸಂಸ್ಥೆಯ ಈ ನಿರ್ಬಂಧದಿಂದ ಹೊರಬರಬೇಕಿತ್ತು. ಹೀಗಾಗಿ ಇಬ್ರು ಅದಕ್ಕೆ ಒಪ್ಪಿಕೊಂಡ್ರು, ಅಲ್ಲಿಂದ ವಾಪಸ್ಸು ಬಂದರು. ಅದಾದ ಮೇಲೆ ಭಾರತ ಈ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನೇನು ತೋರಿಸೋದಕ್ಕೆ ಹೋಗಲಿಲ್ಲ. ಆದರೆ ಪಾಕಿಸ್ತಾನ ಸುಮ್ಮನೆ ಇರಬೇಕಲ್ಲ. ಈ ಶರೀಫ್
ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಫೋನ್ ಮಾಡಿದರು. ಶಾಂತಿ ಸಂಧಾನದ ಮಾತುಗಳನ್ನು ಆಡೋದಕ್ಕೆ ಶುರು ಮಾಡಿದರು. ನಿಮ್ಮಲ್ಲಿ ಸಿಖ್ಖರು ಹೆಚ್ಚಿದ್ದಾರೆ, ನಮ್ಮಲ್ಲಿ ಗುರುದ್ವಾರಗಳಿವೆ, ಹೀಗಾಗಿ ಲಾಹೋರ್ಗೊಂದು ಬಸ್ ಬಿಟ್ರೆ ಎರಡೂ ದೇಶಗಳ ನಡುವೆ ಸಂಪರ್ಕ, ಸಂಧಾನ, ಶಾಂತಿ ಎಲ್ಲ ಆದ ಹಾಗಾಗತ್ತೆ ಅನ್ನೋ ಮಾತಾಯಿತು. ಅದಕ್ಕೆ ಎರಡೂ ದೇಶಗಳ ಪ್ರಧಾನಿಗಳು ಒಪ್ಪಿಕೊಂಡ್ರು. ದಿನಾಂಕ ಕೂಡ ನಿಗದಿಯಾಯಿತು. ಅಮೃತ್ಸರದಿಂದ ಲಾಹೋರ್ಗೆ ಭಾರತ ಬಸ್ ಸೇವೆಯನ್ನು ಆರಂಭ ಮಾಡೋದು ಮತ್ತು ಆ ಬಸ್ಗೆ ಹಸಿರು ಬಾವುಟವನ್ನು ತೋರಿಸೋದಕ್ಕೆ ಪ್ರಧಾನಿ ವಾಜಪೇಯಿ ಅಮೃತ್ಸರಕ್ಕೆ ಬರೋದು ಅಂತ ಆಯಿತು. ಇದು ಗೊತ್ತಾದ ಕೂಡಲೇ ಶರೀಫ್ ಮತ್ತೆ ಭಾರತದ ಪ್ರಧಾನಿಗೆ ಕಾಲ್ ಮಾಡ್ತಾರೆ. ಹೇಗೂ ಅಮೃತ್ಸರದವರೆಗೆ ಬರ್ತಾ ಇದ್ದೀರಿ, ಹಾಗೆ ಲಾಹೋರ್ಗೆ ಕೂಡ ಒಂದು ಹೆಜ್ಜೆ ಬಂದುಬಿಡಿ ಅಂತ ಮನವಿ ಕೂಡ ಮಾಡ್ಕೋತಾರೆ. ಇಲ್ಲಿ 2 ಬಾರಿ ಪಾಕಿಸ್ತಾನವೇ ಭಾರತಕ್ಕೆ ಕರೆ ಮಾಡಿತ್ತು. ಸೊ ಶಾಂತಿಯ ಪ್ರಸ್ತಾಪ ನಾವೇ ಮಾಡ್ತಾ ಇದ್ದೀವಿ, ಭಾರತ ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಅವರು ಭಾರತದ ವಿರುದ್ಧ ಗೂಬೆ ಕೂರಿಸಿ ತಾವು ಮೈಲೇಜನ್ನು ತಗೊಂಡು ಬಿಡ್ತಾರೆ. ಹಾಗಾಗೋದು ಬೇಡ ಅಂತ ವಾಜಪೇಯಿ ಭಾವಿಸಿದ್ರು. ಹೀಗಾಗಿ ಒಂದಷ್ಟು ಗಣ್ಯರ ಜೊತೆ ಅದೇ ಬಸ್ಸಲ್ಲಿ ಭಾರತದ ಪ್ರಧಾನಿ ಲಾಹೋರ್ಗೆ ಹೋಗೋ ನಿರ್ಧಾರವನ್ನು ಮಾಡಿದರು. ಅಮೃತ್ಸರದಿಂದ ಲಾಹೋರ್ಗೆ ಇನ್ನೆಷ್ಟು ದೂರ? ಬರೀ 50 ಕಿಲೋಮೀಟರ್ ಮಾತ್ರ. ಆ ಬಸ್ಸು ಪಾಕಿಸ್ತಾನದ ಲಾಹೋರನ್ನು ತಲುಪಿತು. ಅಲ್ಲಿ ಪ್ರಧಾನಿ ಶರೀಫ್ ತಾವೇ ಬಂದು ಭಾರತದ ಪ್ರಧಾನಿಯನ್ನ ಬರಮಾಡಿಕೊಂಡ್ರು, ಆತಿಥ್ಯ ಕೊಟ್ಟರು, ಅಲ್ಲಮಾ ಇಕ್ಬಾಲ್ ಮಸೀದಿಗೆ ಕರ್ಕೊಂಡು ಹೋದ್ರು, ಗುರುದ್ವಾರ ಡೇರಾ ಸಾಹೇಬನ ದರ್ಶನ ಮಾಡಿಸಿದ್ರು, ಮಹಾರಾಜ ರಣಜಿತ್ ಸಿಂಗ್ ಅವರ ಸಮಾಧಿಗೂ ಕರ್ಕೊಂಡು ಹೋದ್ರು. ಹಾಗೆ ಮಿನಾರ್ ಇ ಪಾಕಿಸ್ತಾನಕ್ಕೂ ವಾಜಪೇಯಿ ಭೇಟಿ ಕೊಟ್ಟರು. ಈ ಮಿನಾರ್ ಇ ಪಾಕಿಸ್ತಾನದ ಭೇಟಿ ಭಾರತದಲ್ಲಿ ಸ್ವಲ್ಪ ವಿವಾದ ಹಾಗೂ ಅಪಸ್ವರಕ್ಕೆ ಕಾರಣ ಆಯಿತು. ಯಾಕೆಂದ್ರೆ ಇದೇ ಸ್ಥಳದಲ್ಲೇ ಮೊದಲು ಪಾಕಿಸ್ತಾನ ರಚನೆಯ ಪ್ರಸ್ತಾಪ ಆಗಿದ್ದದ್ದು. ಭಾರತ ವಿಭಜನೆಯ ಮೊದಲ ಕೂಗು ಕೇಳಿ ಬಂದ ಸ್ಥಳಕ್ಕೆ ಭಾರತದ ಪ್ರಧಾನಿ ಯಾಕೆ ಹೋಗಬೇಕಿತ್ತು ಅನ್ನೋ ಪ್ರಶ್ನೆ ಅಲ್ಲಿ ಹುಟ್ಟುತ್ತಾದರೂ ಅದಕ್ಕೆ ಹೆಚ್ಚಿನ ಮಹತ್ವ ಏನು ಸಿಗಲಿಲ್ಲ. ಹೀಗೆ ಪಾಕಿಸ್ತಾನಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಹೋದ ಸಂದರ್ಭದಲ್ಲೇ ಎರಡೂ ದೇಶಗಳ ರಾಜತಾಂತ್ರಿಕ ಸಿಬ್ಬಂದಿ ಕೂತು ಲಾಹೋರ್ ಡಿಕ್ಲರೇಷನ್ ಅನ್ನ ಸಿದ್ಧಪಡಿಸಿದ್ರು. ಫೆಬ್ರವರಿ 21, 1999ರಲ್ಲಿ ಎರಡೂ ದೇಶಗಳ ಪ್ರಧಾನಿಗಳು ಅದಕ್ಕೆ ಸಹಿ ಕೂಡ ಹಾಕಿದ್ರು. ಅದರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸ್ನೇಹದಿಂದ ಮುಂದುವರಿಯೋದು, ಎರಡೂ ದೇಶಗಳ ನಡುವಿನ ಎಲ್ಲ ಸಮಸ್ಯೆಗಳನ್ನು, ಕಾಶ್ಮೀರದ ಸಮಸ್ಯೆಯನ್ನು ಕೂಡ ಮಾತುಕತೆಗಳ ಮೂಲಕ ಬಗೆಹರಿಸಿಕೊಳ್ಳೋದು, ಯಾವುದೇ ಕಾರಣಕ್ಕೂ ಅಣ್ವಸ್ತ್ರಗಳನ್ನ ಬಳಕೆ ಮಾಡದೇ ಇರೋದು ಮುಂತಾದ ಒಂದಷ್ಟು ಒಪ್ಪಂದಗಳಿದ್ವು. ಅದಕ್ಕೆ ಶರೀಫ್ ವಾಜಪೇಯಿ ಸಹಿ ಹಾಕಿದ್ರು. ಅಲ್ಲಿಂದ ಖುಷಿಯಾಗಿ ವಾಜಪೇಯಿ ಭಾರತಕ್ಕೆ ಹಿಂತಿರುಗಿ ಬಂದರು. ಅಲ್ಲಿಗೆ ಪಾಕಿಸ್ತಾನದ ಜೊತೆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ ಸಂತೋಷದಲ್ಲಿ ಭಾರತ ಇತ್ತು. ಆದರೆ ಪಾಕಿಸ್ತಾನದ ಸೇನೆ ಅಲ್ಲಿ ಬೇರೆಯದ್ದೇ ಯೋಚನೆಯನ್ನು ಮಾಡ್ತಾ ಇತ್ತು. ಗೆಳೆಯರೆ, ಈ ಪಾಕಿಸ್ತಾನ ಹೇಗೆ ಅಂದರೆ ಅಲ್ಲಿ ಚುನಾಯಿತ ಸರ್ಕಾರ ಇರುತ್ತೆ, ಆದರೆ ಆಡಳಿತದಲ್ಲಿ ಹೆಚ್ಚು ಸೇನೆಯ ಹಸ್ತಕ್ಷೇಪನೇ ಇರುತ್ತೆ. ಸೈನ್ಯ ಹೇಳಿದ್ದನ್ನ ಬಹಳಷ್ಟು ಬಾರಿ ಸರ್ಕಾರ ಕೇಳಬೇಕು. ಇನ್ನಲ್ಲಿನ ಸೇನೆಯಲ್ಲೋ ಇರೋದೆಲ್ಲ ಕೂಡ ಅಗ್ನಿಭಕ್ಷಕರೇ. ಪಾಕಿಸ್ತಾನದ ರಾಜಕಾರಣಿಗಳಿಗಿಂತ ಹೆಚ್ಚು ಭ್ರಷ್ಟರು ಅಲ್ಲಿನ ಸೇನೆಯಲ್ಲಿದ್ದಾರೆ. ಪ್ರತಿಯೊಬ್ಬ ಸೇನಾಧಿಕಾರಿ ಕೂಡ ಅಮೆರಿಕಾದಲ್ಲಿ, ಯುರೋಪಲ್ಲಿ, ಅರಬ್ ದೇಶಗಳಲ್ಲಿ ಆಸ್ತಿಪಾಸ್ತಿಗಳನ್ನು ಮಾಡಿಟ್ಕೊಂಡವ್ರೆ. ಅವರ ಭ್ರಷ್ಟಾಚಾರಕ್ಕೆ ಹಣ ಅನ್ನೋದು ಎಲ್ಲಿಂದ ಬರಬೇಕು? ಸೇನೆಗೆ ಸರ್ಕಾರ ಕೊಡೋ ಹಣ ಇದೆಯಲ್ಲ, ಅದನ್ನೇ ಅವರು ತಿಂದು ತೇಗ್ತಾರೆ. ಹೀಗಿರುವಾಗ ಭಾರತ ಮತ್ತು ಪಾಕಿಸ್ತಾನ ಶಾಂತಿ ಮಾಡಿಕೊಂಡು ಬಿಟ್ರೆ ಸೇನೆಗಲ್ಲಿ ಇನ್ನೇನು ಕೆಲಸ ಇರತ್ತೆ? ಅವರಿಗೆ ಸರ್ಕಾರ ಯಾಕೆ ಹಣ ಕೊಡುತ್ತೆ? ಸೊ ಈ ಒಪ್ಪಂದ ಸೈನ್ಯಕ್ಕೆ ಇಷ್ಟ ಆಗಲಿಲ್ಲ. ಸೇನಾ ಮುಖ್ಯಸ್ಥ ಜನರಲ್ ಪರ್ವೇಜ್ ಮುಷರ್ರಫ್ ಇದೇ ಸಮಯವನ್ನು ಬಳಸ್ಕೊಂಡು ಕಾಶ್ಮೀರವನ್ನು ಆಕ್ರಮಿಸಿಕೊಂಡು ಬಿಡೋಣ ಅನ್ನೋ ಐಡಿಯಾನ ಅಲ್ಲಿನ ಸರ್ಕಾರಕ್ಕೆ ಕೊಟ್ಟ. ಅಷ್ಟೇ ಅಲ್ಲ, ಸಹಿ ಬಿದ್ದು 2 ತಿಂಗಳು ಕಳೆಯೋ ಮೊದಲೇ ಪಾಕಿಸ್ತಾನದ ಸೈನ್ಯ ಕಾರ್ಗಿಲ್ ಬೆಟ್ಟಗಳ ಮೇಲೆ ಬಂದು ಕೂತ್ಕೊಳ್ತು. ಅದು ನಮಗೆ ಗೊತ್ತಾಗಿದ್ದು 1999 ಮೇ 3ನೇ ತಾರೀಖು. ಆ ನಂತರ ಭಾರತ ಅಲ್ಲಿ ಸೇನಾ ಕಾರ್ಯಾಚರಣೆಯನ್ನು ಮಾಡಬೇಕಾಗಿ ಬಂತು. ಜುಲೈ 26ಕ್ಕೆ ಕಾರ್ಗಿಲ್ನ ಎಲ್ಲ ಬೆಟ್ಟಗಳ ಮೇಲಿನ ಪಾಕಿಸ್ತಾನಿಗಳನ್ನ ಹೊಡೆದೋಡಿಸಿ ಭಾರತ ಕಾರ್ಗಿಲ್ ಅನ್ನ ಮತ್ತೆ ಸಂಪೂರ್ಣವಾಗಿ ತನ್ನ ವಶಕ್ಕೆ ತಗೊಳ್ತು. ಇದೆಲ್ಲ ಆಗಿ ಈಗ 25 ವರ್ಷಗಳಾಗ್ತಾ ಬಂದಿವೆ. ಜುಲೈ 26 ಬಂದ್ರೆ ನಾವು ಕಾರ್ಗಿಲ್ನ 26ನೇ ವಿಜಯೋತ್ಸವವನ್ನು ಆಚರಿಸ್ಕೊಳ್ತೀವಿ. ಈ ಸಂದರ್ಭದಲ್ಲಿ ನವಾಜ್ ಶರೀಫ್ ಹಳೆಯ ಘಟನೆಯನ್ನ ನೆನಪು ಮಾಡಿಕೊಂಡು ನಾವವತ್ತು ತಪ್ಪು ಮಾಡಿಬಿಟ್ವಿ ಅಂತ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಿದ್ರು ಉದ್ದೇಶ? ಗೆಳೆಯರೆ, ಇಲ್ಲಿ ಶರೀಫ್ ಒಂದೇ ಮಾತಿನಿಂದ 3 ಬಾಣ ಬಿಡ್ತಾ ಇದ್ದಾರೆ. ಒಂದು, ಅಲ್ಲಿನ ಈ ಹಿಂದಿನ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನ ಗುರಿಯಾಗಿಸಿಕೊಂಡು ಬಿಡ್ತಾ ಇರೋದು. ಇಮ್ರಾನ್ ಖಾನ್ ಪಕ್ಷಕ್ಕೆ ಮಾನ್ಯತೆಯನ್ನ ರದ್ದು ಮಾಡಿದರೂ ಕೂಡ ಅಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇಮ್ರಾನ್ ಬೆಂಬಲಿಗ ಸಂಸದರು ಆರಿಸಿ ಬಂದಿದ್ದಾರೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಶರೀಫ್, ನಮ್ಮ ಕಾಲದಲ್ಲಿ ಅಣು ಪರೀಕ್ಷೆ ಮಾಡಿದ್ವಿ, ಅಮೆರಿಕಾದ ವಿರೋಧದ ನಡುವೆನೂ
ಅಣ್ವಸ್ತ್ರಗಳನ್ನು ಪಾಕಿಸ್ತಾನ ಗಳಿಸಿಕೊಳ್ಳೋದಕ್ಕೆ ನಮ್ಮ ಸರ್ಕಾರ ಕೆಲಸ ಮಾಡ್ತು. ಹಾಗೆ ಭಾರತದ ಜೊತೆ ಶಾಂತಿಯನ್ನು ಕೂಡ ಕಾಪಾಡಿಕೊಳ್ಳೋ ಪ್ರಯತ್ನವನ್ನು ನಾವು ಮಾಡಿದ್ವಿ. ನಿಮ್ಮ ಅವಧಿಯಲ್ಲಿ ದೇಶ ಭಿಕ್ಷೆ ಬೇಡೋ ಪರಿಸ್ಥಿತಿಗೆ ಬಂದು ಮುಟ್ಟಿತು ಅನ್ನೋದನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ಎರಡನೆಯದು, ಸೇನೆಯ ಹಸ್ತಕ್ಷೇಪ ಮತ್ತು ಸರ್ಕಾರದ ಮಾತನ್ನು ಸೇನೆ ಕೇಳದೇ ಇದ್ದರೆ ಏನಾಗುತ್ತೆ ಅಂತ ಹೇಳೋ ಮೂಲಕ ತಾವು ಅಧಿಕಾರಕ್ಕೇರುವುದನ್ನು ತಪ್ಪಿಸಿದ ಸೇನೆಗೆ ಈ ಹಿಂದೆ ಅವರು ಮಾಡಿದ ತಪ್ಪುಗಳನ್ನು ನೆನಪು ಮಾಡಿಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಹಿಂದೆ ಸೇನೆಯ ಕಾರಣಕ್ಕೇನೆ 1999ರಲ್ಲಿ ಶರೀಫ್ ಅಧಿಕಾರವನ್ನು ಕಳ್ಕೊಂಡ್ರು. ಆನಂತರ 2017ರಲ್ಲಿ ಕೂಡ ಶರೀಫ್ ಪದಚ್ಯುತಿಯ ಹಿಂದೆ ಸೇನೆನೇ ಇತ್ತು. ಆದರೆ ಅಲ್ಲಿ ನ್ಯಾಯಾಲಯವನ್ನು ಬಳಸಿಕೊಳ್ಳಲಾಯಿತು. ಈ ಬಾರಿ ಕೂಡ ಪ್ರಧಾನಿ ಆಗದ ಹಾಗೆ ತಡೆದದ್ದು ಸೇನೆನೇ. ಈ ಸಿಟ್ಟು ಸೇನೆ ಮೇಲೆ ಶರೀಫ್ಗೆ ಈಗಲೂ ಇದೆ. ಹೀಗಾಗಿ ಸೇನೆಗೆ ಲೈಟಾಗಿ ತಿವಿಯೋ ಕೆಲಸವನ್ನು ಶರೀಫ್ ಇಲ್ಲಿ ಮಾಡಿದ್ದಾರೆ. ಇದರ ಜೊತೆಗೆ ಜನಕ್ಕೆ ಕೂಡ ಸೇನೆಯ ಹಸ್ತಕ್ಷೇಪದಿಂದ ಆಗೋ ಸಮಸ್ಯೆಗಳನ್ನು ತಿಳಿಸುವ ಪ್ರಯತ್ನವನ್ನು ನವಾಜ್ ಶರೀಫ್ ಮಾಡ್ತಾ ಇದ್ದಾರೆ. ಮೂರನೆಯದಾಗಿ, ಭಾರತಕ್ಕೆ ನಾವು ಮತ್ತೆ ಶಾಂತಿಯನ್ನು ಬಯಸ್ತಾ ಇದ್ದೀವಿ ಅನ್ನೋ ಸಂದೇಶವನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಹಿಂದಿನ ಅಪರಾಧಗಳಲ್ಲಿ ನಮ್ಮ ಪಾತ್ರ ಇಲ್ಲ, ಅದು ಸೇನೆ ಮಾಡಿದ ತಪ್ಪು, ನಾವದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದೀವಿ ಅನ್ನೋ ಮೆಸೇಜ್ ಒಂದನ್ನು ಭಾರತಕ್ಕೆ ಶರೀಫ್ ಕಳುಹಿಸಿಕೊಡ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ನವಾಜ್ ಶರೀಫ್ ಮತ್ತು ಕುಟುಂಬ ಇದೆಯಲ್ಲ, ಇದು ರಾಜಕಾರಣದ ಜೊತೆಗೆ ಸಾಕಷ್ಟು ವ್ಯಾಪಾರ ವಹಿವಾಟುಗಳನ್ನು ಕೂಡ ಹೊಂದಿರೋ ಕುಟುಂಬ. ಅವರಿಗೆ ಭಾರತದ ಜೊತೆ ವ್ಯಾಪಾರ ಸಂಬಂಧಗಳು ವೃದ್ಧಿ ಆದ್ರೇನೇ ಲಾಭ. ಜೊತೆಗೆ ಈಗ ಅಧಿಕಾರವನ್ನು ಕೂಡ ಅವರೇ ನಡೆಸ್ತಾ ಇದ್ದಾರೆ. ಪಾಕಿಸ್ತಾನ ಆರ್ಥಿಕವಾಗಿ ಕುಸಿದು ಹೋಗಿದೆ, ಅದನ್ನು ಮತ್ತೆ ಟ್ರ್ಯಾಕಿಗೆ ತರಬೇಕು, ಅಲ್ಲಿ ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕು. ಅದು ಸಾಧ್ಯ ಆಗಬೇಕು ಅಂದರೆ ಭಾರತದ ಜೊತೆಗೆ ವ್ಯಾಪಾರ ವಹಿವಾಟುಗಳು ಮತ್ತೆ ಆರಂಭ ಆಗಬೇಕು. ಹೀಗಾಗಿ ನವಾಜ್ ಶರೀಫ್, ನಾನು ತುಂಬ ಶರೀಫ್ ಆದ್ಮಿ, ಒಳ್ಳೆಯವನು ಅಂತ ಭಾರತಕ್ಕೆ ಮೆಸೇಜ್ ಕಳುಹಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಹಿಂದೆ ಮೋದಿ ಮೊದಲ ಬಾರಿಗೆ ಪ್ರಧಾನಿಯಾದಾಗ ಕೂಡ ಇದೇ ನವಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿಯಾಗಿದ್ದರು. ಮೋದಿ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟರು, ಶಾಂತಿಯ ಮಾತುಕತೆಗಳನ್ನೂ ಆಡಿದರು. ಆದರೆ ಆಗ ಕೂಡ ಪಾಕಿಸ್ತಾನ ಪಾಠ ಕಲಿಲಿಲ್ಲ. ಇನ್ನು ಈಗಂತೂ ಅವರ ಪರಿಸ್ಥಿತಿ ಸಂಪೂರ್ಣವಾಗಿ ಬಿಗಡಾಯಿಸಿದೆ. ಹೀಗಾಗಿ ಭಾರತದ ಸ್ನೇಹಕ್ಕಾಗಿ ಪಾಕ್ ಕೈ ಚಾಚ್ತಾ ಇದೆ. ಆದರೆ ಭಾರತ ಅವರನ್ನು ನಂಬುತ್ತಾ? ಇಲ್ಲಿಯವರೆಗೆ ನಂಬಿನೇ ಕೆಟ್ಟಿದ್ದು ಅನ್ನೋದನ್ನ ನೆನಪಿಟ್ಟುಕೊಂಡ್ರೆ ಸಾಕು. ಇದು ಗೆಳೆಯರೆ, ಪಾಕಿಸ್ತಾನದ ಮಾಜಿ ಪ್ರಧಾನಿಯ ತಪ್ಪೊಪ್ಪಿಗೆ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.